ಬೆಳಗಾವಿಯಲ್ಲಿ ರಾಜ್ಯೋತ್ಸವದ ಸಂಭ್ರಮ ಜೋರಾಗಿ ನಡೀತಾ ಇತ್ತು. ಯುವಕರು ಡಿಜೆ ಸದ್ದಿಗೆ ಡ್ಯಾನ್ಸ್ ಅನ್ನ ಮಾಡ್ತಾ ಇದ್ರು. ಈ ವೇಳೆ ಗುಂಪಿನಲ್ಲಿ ತೂರಿಕೊಂಡು ಬಂದಂತಹ ಕಿಡಿಗೇಡಿಗಳು ಅಲ್ಲಿ ಕೆಲವರ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ. ಚಾಕು ಇರಿತ ಮಾಡಿರೋದು. ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಡೀಟೇಲ್ ರಿಪೋರ್ಟ್ ಇದೆ, ನೋಡೋಣ. ಬೆಳಗಾವಿಯಲ್ಲಿ ರಾಜ್ಯೋತ್ಸವ ವೇಳೆ ಚಾಕು ಇರಿತ, ಐವರಿಗೆ ಚಾಕು ಇರಿತ, ಇಬ್ಬರ ಸ್ಥಿತಿ ಗಂಭೀರ. ಮೆರವಣಿಗೆ ವೇಳೆ ಚಾಕು ಇರಿದ ದುಷ್ಕರ್ಮಿಗಳು. ಬೆಳಗಾವಿಯಲ್ಲಿ ಅದ್ದೂರಿ ರಾಜ್ಯೋತ್ಸವ ನಡೆಯುತ್ತಿದ್ದ ವೇಳೆ ದುಷ್ಕರ್ಮಿಗಳ ಗುಂಪೊಂದು 7 ಮಂದಿಗೆ ಚಾಕುವಿನಿಂದ ಇರಿದು ಪರಾರಿಯಾಗಿದ್ದಾರೆ. ಇದರಲ್ಲಿ ಇಬ್ಬರ ಸ್ಥಿತಿ ಗಂಭೀರವಾಗಿದೆ. ಸ್ಥಿತಿ ಗಂಭೀರ ಇದ್ದವರನ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಉಳಿದವರನ್ನ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗುರುನಾಥ ವಕ್ಕುಂದ, ಸಚಿನ್ ಕಾಂಬಳೆ, ಲೋಕೇಶ್ ಬೆಟಗೇರಿ, ಮಹೇಶ್, ವಿನಾಯಕ್ ಹಾಗೂ ನಜೀರ್ ಪಠಾಣ್ಗೆ ಚಾಕು ಇರಿತವಾಗಿದೆ. ಇಬ್ಬರಿಂದ ಚಾಕು ಇರಿತವಾಗಿದೆ ಎಂದು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಗಾಯಾಳು ಪಬ್ಲಿಕ್ ಟಿವಿಗೆ ಹೇಳಿದ್ರು. ನಮ್ಮ ದೋಸ್ತ ಬಡ್ಯಾದ್ರ ಗಾಡಿ ಮುಂದೆ ನಮ್ದು ಅದಾಗಷ್ಟ ಹೋದಿನ್ರಿ ನಡಕ ಅವಾಗ ಚಾಕು ಹಾಕ್ಯಾರ. ಎಲ್ಲಿಯವ್ರನವ್ರು ಗೊತ್ತಿಲ್ರಿ. ಚಾಕು ಇತ್ತು, ಒಟ್ಟು ಚಾಕು ಇತ್ತು ಅವ್ರ ಕಡೆ. ಮತ್ತೆ ನಾವು ಇಬ್ಬರು 3 ಮಂದಿ ಇದ್ದು ಸರ. ನಮ್ಮ ಗಾಡಿ ಮುಂದರ ಇದು. ನಾವು ಸೈಡ್ ನಿಂತು ಸರ. ನಮ್ಮ ಒಟ್ಟು 7-8 ಮಂದಿ ಹಾಕ್ಯಾರ ಸರ. 10-12 ಮಂದಿ ಇದ್ರು ಸರ್ ಅವರು. ಇನ್ನು ಬೆಳಗಾವಿಯ ಸದಾಶಿವನಗರದ ಲಕ್ಷ್ಮೀ ಕಾಂಪ್ಲೆಕ್ಸ್ ಬಳಿ ಭುವನೇಶ್ವರಿ ಮೆರವಣಿಗೆ ಮಾಡುತ್ತಾ ಯುವಕರ ಗುಂಪು ನೃತ್ಯ ಮಾಡ್ತಿತ್ತು. ಈ ವೇಳೆ ಏಕಾಏಕಿ ದುಷ್ಕರ್ಮಿಗಳ ಗುಂಪೊಂದು ಇಡೀ ಜನಸಂದಣಿಯ ಮಧ್ಯದಲ್ಲಿಯೇ ಅಲ್ಲಿದ್ದ ಯುವಕರಿಗೆ ಚಾಕುವಿನಿಂದ ಚುಚ್ಚಿ ಪರಾರಿಯಾಗಿದ್ದಾರೆ. ಇನ್ನು ಚಾಕುವಿನ ಇರಿತದಿಂದ ಯುವಕರು ರಕ್ತದ ಮಡುವಿನಲ್ಲಿ ಒದ್ದಾಡಿದ್ರು. ತಕ್ಷಣ ಸ್ಥಳೀಯರು ಅವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿದ್ರು. ಇನ್ನು ದುಷ್ಕರ್ಮಿಗಳು ಏಕಾಏಕಿ ಐವರಿಗೆ ಚಾಕುವಿನಿಂದ ಇರಿದಿದ್ದಾರೆ. ಒಬ್ಬನಿಗೆ ತಲೆಗೆ ಇರಿತವಾದ್ದರಿಂದ ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಅದೃಷ್ಟವಶಾತ್ 5 ಜನರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚೂರಿ ಇರಿದಿದ್ದು ಯಾರು, ಯಾವ ಕಾರಣಕ್ಕೆ ಏಕಾಏಕಿ ಚಾಕು ಇರಿದಿದ್ದಾರೆ ಎಂದು ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಗಾಯಗೊಂಡ ಎಲ್ಲರೂ ನೆಹರು ನಗರದ ನಿವಾಸಿಗಳು ಎಂದು ತಿಳಿದು ಬಂದಿದ್ದು, ಗಾಯಾಳುಗಳಿಗೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆ ಆಗ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಕಮಿಷನರ್ ಭೂಷಣ್ ಬೊರಸೆ ಘಟನೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಇನ್ನು ಘಟನೆ ನಡೆಯುತ್ತಿದ್ದಂತೆ ಕರವೇ ಕಾರ್ಯಕರ್ತರು ಆಸ್ಪತ್ರೆಗೆ ಆಗಮಿಸಿ ಗಾಯಾಳುಗಳ ಆರೋಗ್ಯವನ್ನ ವಿಚಾರಿಸಿದ್ರು. ಇಲ್ಲಿ ವಾಯ್ ಜಂಕ್ಷನ್ ಪ್ಯಾಂಟಾಲೂನ್ ಶೋರೂಮ್ ಹತ್ತಿರ ಒಂದು ಮೆರವಣಿಗೆನಲ್ಲಿ ಸ್ವಲ್ಪ ಘರ್ಷಣೆ ಆಗಿದೆ. ಅದರಲ್ಲಿ 4 ಮಂದಿಗೆ ಸ್ಟ್ಯಾಬಿಂಗ್ ಇಂಜುರಿ ಇದೆ, ಒಬ್ಬನಿಗೆ ಹೆಡ್ ಇಂಜುರಿ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ತಗೊಳ್ತೀವಿ. ನಾವು CCTV ಅವರು ಕೂಡ ಇದ್ದಾರೆ. ನಮಗೆ ಗೊತ್ತಿಲ್ಲ ಏನು ಜಗಳ ನಡ್ತಾ ಇತ್ತು, ನಾವು ಬಿಡಿಸ್ಲಿಕ್ಕೆ ಹೋಗಿದ್ದೀವಿ. ನಮಗೆ ಹಲ್ಲೆ ಮಾಡಿದ್ದಾರೆ ಅಂತ ನಾವು ಪತ್ತೆ ಮಾಡ್ತೀವಿ. ಇನ್ನು ಬಿಮ್ಸ್ ಆಸ್ಪತ್ರೆಗೆ ಚಾಕು ಇಟ್ಟುಕೊಂಡು ಬಂದಿದ್ದ ಸೊಹೇಲ್ ಮೋಕಾಶಿ ಯುವಕನೊಬ್ಬನನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡರು. ಗಾಂಜಾ ಸೇವನೆ ಮಾಡಿ ಬಂದಿರುವ ಶಂಕೆ ಹಿನ್ನೆಲೆ ತಪಾಸಣೆ ಕೂಡ ನಡೆಸಿದ ಪೊಲೀಸರು ಇನ್ನು ಈತನನ್ನ ವಿಚಾರಣೆಗೆ ಒಳಪಡಿಸುವ ಕಾರಣ ಪೊಲೀಸ್ ಠಾಣೆಗೆ ಕರೆದೊಯ್ಯಲಾಯಿತು. ಇನ್ನು ರಾಜ್ಯೋತ್ಸವ ವೇಳೆ ಚಾಕು ಇರಿತದಿಂದ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದ್ರಿಂದ ಪೊಲೀಸರಿಂದ ಲಾಠಿ ಚಾರ್ಜ್ ಸಹ ನಡೆಸಲಾಯಿತು. ಡಿಜೆ ಹಾಡಿಗೆ ಕುಣಿದು ಕುಪ್ಪಳಿಸುತ್ತಿರುವ ಯುವ ಸಮೂಹವನ್ನ ಹತೋಟಿಗೆ ತರಲು ಮತ್ತು ಯುವತಿಯರ ಜೊತೆ ಅಸಭ್ಯ ವರ್ತನೆ ತೋರಿದ ಯುವಕರಿಗೆ ಪೊಲೀಸರು ಲಾಠಿ ರುಚಿ ತೋರಿಸಬೇಕಾಯಿತು. ಲಾಠಿ ಚಾರ್ಜ್ ಮಾಡಿ ಯುವಕರನ್ನ ಸ್ಥಳದಿಂದ ಪೊಲೀಸರು ಚದುರಿಸಿದ್ರು. ಇನ್ನು ಇದೇ ವೇಳೆ ಘಟನಾ ಸ್ಥಳದಲ್ಲಿ ಗುಂಪು ಗುಂಪಾಗಿ ಓಡಾಡುತ್ತಿದ್ದ ಯುವಕರನ್ನ ಅಟ್ಟಾಡಿಸಿ ಪೊಲೀಸರು ಥಳಿಸಿದ್ರು. ಇದರಿಂದ ಹಿಂಡಲಗ ನಗರದ ಬೀರಪ್ಪ ಬಿಲ್ಲಾಡಿಗೆ ತಲೆಗೆ ಗಂಭೀರವಾದ ಗಾಯ ಆಗಿತ್ತು. ತಕ್ಷಣ ಆತನನ್ನ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ಕಾಲಿಗೆ ಬಡಿಲಿ, ಮೈಗೆ ಬಡಿಲಿ, ಅವ್ರು ಡ್ಯೂಟಿ ಮಾಡ್ತಾರೆ. ಅವ್ರ ಡ್ಯೂಟಿಗೆ ನಾವೇನು ಇದೆಲ್ಲ. ತಲೆಗೆ ಬಡ್ದಾರ, ಹುಡುಗ ಪೆಟ್ಟು ಭಾಳ ಹತ್ತೈತಿ, ರಗತ್ ಭಾಳ ಹೋಗೈತಿ. ಈಗ ಸ್ಕ್ಯಾನಿಂಗ್ ಮಾಡಿಸ್ಬೇಕಂತ ಹೇಳ್ಯಾರ ಡಾಕ್ಟ್ರ್. ಈಗ 2,500 ರೂಪಾಯಿ ತುಂಬ್ಕೊಂಡಾರ ಅವ್ರು ಡಾಕ್ಟ್ರುಗಳು. ಹಾಂ, ಈಗ ನೋಡಕ್ಕೆ ಬಂದೆ ಮನುಷ್ಯನ ಬಡ್ದಾನ್ರಿ ಅವ್ರಿ. ಹಾಂ, ಅವು ಎದ್ರ ಸಂಬಂಧ ಏನೋ ನಾವಂತೂ ಇರಂಗಿಲ್ಲ, ಹೆಂಗಸರು ಮನ್ಯಾಗ ಇರ್ತೀವಿ. ಈಗ ನಮಗೆ ಫೋನ್ ಬಂದ್ಕೊಂಡು ನೋಡಕತ್ತಿ ಬಂದೀವಿ. ನಾವು ಹುಡುಗನ್ ತಂದು ಇಲ್ಲಿ ಅಡ್ಮಿಟ್ ಮಾಡ್ಯಾರ. ಒಟ್ಟಾರೆ ರಾಜ್ಯೋತ್ಸವ ಸಮಯದಲ್ಲಿ ಇಂತಹ ಘಟನೆ ನಡೆದಿರುವುದು ನಿಜಕ್ಕೂ ದುರಂತವೇ ಸರಿ. ತಕ್ಷಣ ಆರೋಪಿಗಳನ್ನ ಹೆಡೆಮುರಿ ಕಟ್ಟಿ ತಕ್ಕ ಶಾಸ್ತಿ ಮಾಡಬೇಕೆಂದೇ ಎಲ್ಲರ ಒತ್ತಾಯ. ದಿಲೀಪ್ ಕುರಂದವಾಡ, ಪಬ್ಲಿಕ್ ಟಿವಿ, ಬೆಳಗಾವಿ.